ಫಾರ್ ಅ ಶಾರ್ಟ್ ಪೀರಿಯಡ್ ಐ ವಾಸ್ ಅ ಪೊಲಿಟಿಕಲ್ ರಿಪೋರ್ಟರ್ ಆಲ್ಸೋ. ನನ್ನ ಏನು ಪತ್ರಿಕೋದ್ಯಮದ ಅವಧಿಯಲ್ಲಿ ಅದು ಭಾಳ ಕಷ್ಟಪಟ್ಕೊಂಡಂಥ ದಿನಗಳು. ಅಂದರೆ ನೀವು ಪ್ರೆಸ್ ಗ್ಯಾಲರಿಲಿ ಕೂತ್ಕೊಂಡು ಇದನ್ನೆಲ್ಲ ರಿಪೋರ್ಟ್ ಮಾಡು ಅಂತ. ವಿಧಾನಸಭೆಯಲ್ಲಿ ಏನಾಯಿತು, ವಿಧಾನ ಪರಿಷತ್ನಲ್ಲಿ ಏನಾಯಿತು. ಒಬ್ಬ ಭಾಳ ದೊಡ್ಡ ಮನುಷ್ಯ ಅಂತ ಅಂದ್ಕೊಂಡವರು, ಅವರ ಕವಿತೆಗಳನ್ನೆಲ್ಲ ನಾವು ಓದ್ಕೊಂಡು ಬೆಳೆದಿದ್ದೀವಿ. ಅವರು ಒಬ್ಬ ರಾಜಕಾರಣಿಯನ್ನು ಹೊಗಳಿದ ಪದ್ಯವನ್ನು ವಿಧಾನ ಪರಿಷತ್ನಲ್ಲಿ ಓದಿದರು. ಅವತ್ತು ಅನಿಸಿತ್ತು, ಇವತ್ತು ಅನಿಸುತ್ತೆ, ಈ ಜಾಗದಲ್ಲಿ ಕೃಷ್ಣೇಗೌಡರು ಯಾಕಿರೋದಿಲ್ಲ ಅಂತ. ಯಾಕೆ? ನಿಮಗೇನು ರಾಜಕಾರಣ ಆಸಕ್ತಿ ಇಲ್ವಾ? ಅಥವಾ ನನಗೆ ಸುದ್ದಿಗಳು ಬಂದು 3 ಪಕ್ಷದಿಂದ ನಿಮಗೆ ಆಫರ್ ಇತ್ತು, ಕರೆದ್ರು, ಕೆಲವರು ಏನೋ ಒತ್ತಾಯ ಮಾಡಿ ಕರೆದ್ರು, ಕೆಲವರು ಹೆದರಿಸೋ ರೀತಿಯಲ್ಲೂ ಕೃಷ್ಣೇಗೌಡರು ನೀವು ನಮ್ಮ ಪಕ್ಷಕ್ಕೆ ಬರಲೇಬೇಕು ಅಂತ ಕರೆದಿದ್ರು ಅಂತ. ನಾನು ಅವ್ರಿಗೆ ಬಹಳ ವಿನಯದಿಂದ ಹೇಳಿದೆ. ಒಂದು 25-30 ವರ್ಷ ಹಿಂದೆ ಕರೆದಿದ್ರು ಬಂದುಬಿಡ್ತಿದ್ನೋ ಏನೋ. ಈಗ ನಾನು ಭಾಳ ದೂರ ನಡ್ಕೊಂಡು ಬಂದುಬಿಟ್ಟಿದ್ದೀನಿ, ತುಂಬ ಮಾತಾಡ್ಬಿಟ್ಟಿದ್ದೀನಿ. ನನ್ನ ಇಲ್ಲಿನವರೆಗಿನ ಮಾತುಗಳನ್ನೆಲ್ಲ ಜನ ಅಪ್ರಾಮಾಣಿಕವಾಗಿ ನೋಡಬಾರ್ದು. ಇದಕ್ಕೋಸ್ಕರ ಇವನು ಇಷ್ಟೆಲ್ಲ ಮಾತಾಡ್ಕೊಂಡು ಬಂದ ಕಣಯ್ಯ ಅಂತ ಅನ್ನಿಸ್ಬಾರ್ದು. ಮೊದಲನೇದು. ಎರಡನೇದು, ನನ್ನ ಮಾಧ್ಯಮದ ಸ್ನೇಹಿತರು ಒಂದು ಸಲ ಅಟ್ಯಾಕ್ ಮಾಡಿದರು ನನ್ನ. ಯಾಕಂದರೆ ಟಿ ವಿ ಚಾನಲ್ಗಳೆಲ್ಲ ಪ್ರಕಟಿಸ್ಬಿಟ್ರು ಇವ್ರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ, ಯಾವುದೋ ಪಕ್ಷದಿಂದ. ನೋಡಿ, ಇದು ಬೆಂಕಿ ಇಲ್ಲದೆ ಹೊಗೆ ಹಾಡೋದಿಲ್ಲ, ಏನೋ ನಡೀತಾ ಇದೆ ಅಲ್ಲಿ, ಏನು ನಡೀತಾ ಇದೆ ಹೇಳಿ. ನಾನು ಹೇಳಿದೆ, ಇಲ್ಲ, ಆ ಥರದ್ದು ಏನೂ ನಡೀತಾ ಇಲ್ಲ, ಯಾರೋ ಹೇಳಿರ್ಬೋದು, ನಡೀತಾ ಇರ್ಬೋದು, ನಾನಂತೂ ಅದರಲ್ಲಿ ಯಾವುದ್ರಲ್ಲೂ ಭಾಗಿಯಾಗಿಲ್ಲ. ಸರ್, ಎಲ್ಲರೂ ಹೀಗೆ ಹೇಳ್ತಾರೆ ಸರ್ ಅಂದರು. ನಾನು ಹೇಳಿದೆ, ನಾನು ಮತ್ತೆ ರಾಜಕಾರಣಿಯಾಗಿ ನಿಮ್ಮನ್ನು ಓಟ್ ಕೇಳ್ಕೊಂಡು ಬಂದರೆ ಸಾರ್ವಜನಿಕವಾಗಿ ಮುಖ ತೋರಿಸೋದಿಲ್ಲ. ಇದನ್ನು ಸ್ಪಷ್ಟವಾಗಿ ಬರೆದ್ಬಿಡಿ. ಸಾರ್ವಜನಿಕವಾಗಿ ನಾನು ಮುಖ ತೋರಿಸೋದಿಲ್ಲ. ಯಾಕೆ ರಾಜಕಾರಣ ಅಷ್ಟು ಕೆಟ್ಟದ್ದ ಅಂದರು. ನಾನು ಹೇಳಿದೆ, ಕೆಟ್ಟದ್ದು ಒಳ್ಳೆಯದು ಅಂತ ನಾನು ಹೇಳ್ತಿಲ್ಲ. ಅಪ್ಪ, ಯಾರೋ ಒಬ್ಬ ಹೂ ಮಾರ್ತಾ ಇದ್ದಾನೆ, ಅವನ ಹತ್ರ ಹೋಗಿ ನೀನು ಕಬಾಬ್ ಯಾಕೆ ಮಾರಬಾರ್ದು ಅಂತ ಯಾಕಪ್ಪ ಪ್ರಶ್ನೆ ಕೇಳ್ತೀರಿ? ಯಾರೋ ಕಬಾಬ್ ಮಾರಬೇಕು, ಇನ್ಯಾವನೋ ಅಂಗಡಿ ಇಟ್ಕೊತಾನೆ. ಆದರೆ ನಾನು ಹೂ ಮಾರ್ತಾ ಇದ್ದೀನಪ್ಪ, ನನ್ನನ್ನು ಸರ್ ನೀವು ಬಣ್ಣದ ಅಂಗಡಿ ಇಟ್ಟರೆ ಚೆನ್ನಾಗಿರುತ್ತೆ ಸರ್ ಅಂತ ಯಾಕೆ ಕೇಳ್ತೀರಿ?